ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ತೀವ್ರ ಜಿದ್ದಾಜಿದ್ದಿಗೆ ಕಾರಣ ಆಗಿರುವಂತಹ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಚುನಾವಣೆಯಲ್ಲಿ ಬ್ರಿಜೇಶ್ ಪಟೇಲ್ ಬಣದಿಂದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವಂತಹ KN ಶಾಂತಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. KC ಚುನಾವಣೆ ಸಂಬಂಧಪಟ್ಟಂತೆ ಅಭ್ಯರ್ಥಿ ಆಗಿರುವಂಥದ್ದು. ನಿಮ್ಮ ಅಪೋನೆಂಟ್ ಟೀಮ್ ಬಗ್ಗೆ ನೀವೇನು ಹೇಳ್ತೀವಿ? ಏನು ಹೇಳಲ್ಲ ರೀ, ಅವರು ಅರ್ಹರು, ಮೆಂಬರ್ ಡಿಸೈಡ್ ಮಾಡಬೇಕು ಯಾರು ಅಂತ. ನಾನು ಏನು ಹೇಳಕ್ಕೆ ಬ್ರಿಜೇಶ್ ಪಟೇಲ್ ಅವರು ಬ್ಯಾಕ್ ಸೀಟು ರಿಮೋಟ್ ಕಂಟ್ರೋಲ್ ಆಗಿ ಸಾಧ್ಯವೇ ಇಲ್ಲ. ನಾವು ಅಂಥವರಲ್ಲ. ನಾವು ಅವರ ಅಡ್ವೈಸ್ ತಗೊತೀವಿ, ನಾವೇ ಮಾಡ್ತೀವಿ. ಓಕೆ, ಪ್ರಣಾಳಿಕೆಯಲ್ಲಿ ಈಗ ಪ್ರಮುಖವಾಗಿ ನೀವೇನು ಭರವಸೆ ಕೊಡೋಕ್ಕೆ ಇಷ್ಟಪಡ್ತೀರಿ ಸರ್? ಏನು ಇದೆಯಲ್ವಾ, ಅದೆಲ್ಲ ಡೀಟೇಲ್ಸ್ ಇದೆ. ನಾವು ಕರ್ನಾಟಕ ಕ್ರಿಕೆಟನ್ನು ಸರ್ವಾಂಗೀಣ ಅಥವಾ ಎಲ್ಲ ರೀತಿಯಲ್ಲಿ ಅದು ಅಭಿವೃದ್ಧಿ ಆಗಬೇಕು, ಡೆವಲಪ್ ಆಗಬೇಕು. ಮಹಿಳೆಯರಾಗಲಿ, ಗಂಡಸರಿಗಾಗಲಿ, ಯುವಕರಿಗಾಗಲಿ. ಆ್ಯಂಡ್ ಯುವಕರ ಮೇಲೆ ಜಾಸ್ತಿ ಒತ್ತಡ ಇರುತ್ತೆ. ಚೆನ್ನಾಗಿ ಡೆವಲಪ್ ಮಾಡ್ತೀವಿ ಕ್ರಿಕೆಟ್ನ. ಪತ್ರಿಕೋದ್ಯಮಿಯಾಗಿ ಈಗ ಕ್ರಿಕೆಟ್ಗೆ ಬರ್ತಾ ಇರುವಂಥದ್ದು ಔಟ್ ಚಾಲೆಂಜ್ ಯಾವ ರೀತಿ ಚಾಲೆಂಜ್ ಅನಿಸುತ್ತೆ ಸರ್? ಏನು ಈಗ ಬರ್ತಾ ಇಲ್ಲ ಕ್ರಿಕೆಟ್ಗೆ. ನಾನು ಕ್ರಿಕೆಟ್ ಆಡಿದ್ದೀನಿ, ಚುನಾವಣೆಗೆ ಎಲೆಕ್ಷನ್ ಕ್ರಿಕೆಟ್ ಟೀಮ್ ನಡೆಸ್ತಾ ಇದ್ದೀವಿ 50-60 ವರ್ಷಗಳಿಂದ. ಚುನಾವಣೆಗೆ ಬಂದಿದ್ದೀನಿ. ಅದು ಬೇರೆ ಕಡೆ ಇದ್ದೆ. ನಾನು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೀರಿಯನ್ಸ್ ಇದೆ, ಸಾಕಷ್ಟು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್ ಇದೆ. ಗಾಲ್ಫಿನಲ್ಲಿದ್ದೆ, ಬ್ಯಾಡ್ಮಿಂಟನ್ನಲ್ಲಿದ್ದೆ, ಕ್ರಿಕೆಟಲ್ಲೂ ಸ್ವಲ್ಪ ಇನ್ವಾಲ್ವ್ ಆಗಿದ್ದೆ ನಾನು ಸ್ವಲ್ಪ ಮಟ್ಟಕ್ಕೆ. ಬಟ್ ಬೇರೆ ಎಕ್ಸ್ಪೀರಿಯನ್ಸ್ ಇದೆ. ನಾನು ಮೀಡಿಯಾ ಪರ್ಸನ್ ಆಗಿ ಇಡೀ ಪ್ರಪಂಚದಲ್ಲಿ ಕ್ರಿಕೆಟೆಲ್ಲ ನೋಡಿದ್ದೀನಿ. ಬೇರೆ ಕ್ರೀಡಾ ಮ್ಯಾಚ್ಗಳೆಲ್ಲ ನೋಡಿದ್ದೀನಿ, ಟೂರ್ನಮೆಂಟ್ಸು, ಒಲಿಂಪಿಕ್ಸು, ಅದೆಲ್ಲ. ಸಾಕಷ್ಟು ಅನುಭವ ಇದೆ, ಸಾಕಷ್ಟು ತಿಳುವಳಿಕೆ ಇದೆ, ಮತ್ತು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಬಂದು ಒಳ್ಳೆ ಕೆಲಸ ಮಾಡ್ಬೋದು, ಸಾಕಷ್ಟು ನನಗೆ ಆತ್ಮವಿಶ್ವಾಸ ಇದೆ. ಸ್ಟಾಂಪೇಟ್ ಆದ ನಂತರ ಸಾಕಷ್ಟು ಕೂಡ ಒಂದಷ್ಟು ಚಾಲೆಂಜಸ್ ಇರುವಂಥದ್ದು. ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚಸ್ ಎಲ್ಲ ಕೂಡ ನಿಮಗೆ ಶಿಫ್ಟ್ ಆಗಿರೋದು, ಇಲ್ಲಿ ಬರ್ತಾ ಇಲ್ಲ. ಸೊ ಏನು ಬರ್ತಾ ಇಲ್ಲ, ಆಗಿಲ್ಲ, ಇಲ್ಲಿವರೆಗೂ ಆಗಿಲ್ಲ. ನೀವು ಹೇಳ್ತಾ ಇದ್ದೀರಾ ಅದಕ್ಕೆ ಯಾವುದು ಬರ್ತಾ ಇಲ್ಲ ಅಂತ ಹೇಳ್ದ. ಎಸ್, ಸಮಸ್ಯೆ ಇದೆ. ಸ್ವಲ್ಪ ಸಲಹೆಗಳು ಬಂದಿವೆ ಸರ್ಕಾರದಿಂದ. ನಾವು ಮಾತಾಡಿಬಿಟ್ಟು ನಾವು ಕಾನ್ಫಿಡೆಂಟ್ ಆಗಿದ್ದೀವಿ ನಡೀತೇವೆ ಅಂತ. ಸ್ವಲ್ಪ ಡಿಲೇ ಇರ್ಬೋದು ಸ್ವಲ್ಪ, ಯಾಕಂದರೆ ದುರ್ಘಟನೆ ನಡೆದಿದ್ದು ಏನು ಮಾಡೋಕ್ಕಾಗುತ್ತೆ. ಇವಾಗ ಒಂದು ದುರ್ಘಟನೆ ನಡೆದರೆ ಅದಕ್ಕೆ ಪರಿಣಾಮಗಳು ಇದ್ದೇ ಇರ್ತವೆ. ಬಟ್ ಬರಲ್ಲ ಅಂತ ಹೇಳೋಕ್ಕಾಗಲ್ಲ, ಖಂಡಿತ ಬರುತ್ತೆ. ಮತ್ತು ನಾವು ಪ್ರಯತ್ನ ಪಡ್ತೀವಿ. ಸುರಕ್ಷತೆ ದೃಷ್ಟಿಯಿಂದ ಸುಮಾರು ನಿಮ್ಮದೇ ಆದ ಒಂದು ಯೋಜನೆಗಳಿದ್ದಾವೆ. ನಮ್ಮದೇ ನಾವು ಮತ್ತು ಸರ್ಕಾರ ಮತ್ತು ಫೈರ್ ಡಿಪಾರ್ಟ್ಮೆಂಟು ಇವರು ಎಲ್ಲ ಸೆಕ್ಯೂರಿಟಿ, ಪೊಲೀಸು ಆಯಿತಾ ಚರ್ಚೆ ಮಾಡಿಬಿಟ್ಟು ಅವರೆಲ್ಲ ಸಲಹೆಗಳು ತಗೊಂಡು ನಾವು ಮಾಡ್ತೀವಿ. ಏನು ಮಾಡಬೇಕು? ಓಕೆ, ವಿನ್ನಿಂಗು ಕಾನ್ಫಿಡೆಂಟ್, ವೆರಿ ಕಾನ್ಫಿಡೆಂಟ್. ಇದು ಶಾಂತಕುಮಾರ್ ಅವರ ಹೇಳಿಕೆ. ಅವರು ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು, ನಾನು ಗೆಲುವು ತುಂಬ ಸಾಧಿಸ್ತೀನಿ, ಅದರಲ್ಲಿ ಯಾವುದು ಕೂಡ ಅನುಮಾನ ಇಲ್ಲ, ಜೊತೆಗೆ ಒಂದಷ್ಟು ಸುಧಾರಣೆಗಳನ್ನು ಕೂಡ ತರ್ತೀವಿ ಅಂತ ಹೇಳಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.